ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಂದೆಯಿಂದಲೇ ಅಪ್ರಾಪ್ತ ಮಗಳ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ನಿರಂತರವಾಗಿ 2 ವರ್ಷಗಳ ಕಾಲ ಅಪ್ರಾಪ್ತೆ ಮೇಲೆ ರೇಪ್ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ 2 ವರ್ಷಗಳಿಂದ ಈ ರೀತಿ ಆಗ್ತಾ ಇದೆಯಂತೆ. 17 ವರ್ಷದ ಅಪ್ರಾಪ್ತ ಮಗಳ ಮೇಲೆ ಅತ್ಯಾಚಾರ ಎಸಗಿದಂತ ಪಾಪಿ ತಂದೆ ಅನ್ನುವಂತ ಆರೋಪ. ಅತ್ಯಾಚಾರ ಬಳಿಕ ತಾಯಿಗೆ ಹೇಳದಂತೆ ಮಗಳಿಗೆ ಪಾಪಿ ತಂದೆ ಬೆದರಿಕೆ ಹಾಕಿದ್ನಂತೆ. ಬಳಿಕ ತನ್ನ ಸ್ನೇಹಿತನ ಜೊತೆಗೂ ಮಗಳನ್ನ ಮಲಗಿಸಿದಂತ ಕ್ರೂರಿ ತಂದೆ. ಘಟನೆ ಸಂಬಂಧ ಆರೋಪಿ ತಂದೆ ಆತನ ಸ್ನೇಹಿತ ಸೀನು ಬಂಧನ ಆಗಿದೆ. ಲಿಂಗಸಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಲಾಯಕ್ ತಂದೆ ಈತ ಮಗಳನ್ನ ಅತ್ಯಾಚಾರ ಮಾಡಿದ್ದಲ್ಲದೆ ಮತ್ತೋರ್ವನ ಜೊತೆಗೆ ತನ್ನ ಸ್ನೇಹಿತನ ಜೊತೆಗೂ ಮಲಗಿಸಿದ್ದಾನಂತೆ. ಈತನನ್ನ ತಂದೆ ಅಂತ ಯಾರು ಕರೀತಾರೆ? ಮೇ ಅಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಇದರದ್ದು ಸಾರಾಂಶವೇನೆಂದರೆ, ಒಂದು ಅಪ್ರಾಪ್ತ ವಯಸ್ಸಿನ ಒಂದು ಬಾಲಕಿ ರವರನ್ನು ರೆಸ್ಕ್ಯೂ ಮಾಡಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಪೊಲೀಸರು ಪ್ರೊಡ್ಯೂಸ್ ಮಾಡಿ ಅವರು ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಒಂದು ಹೇಳಿಕೆ ಪಡೆದಿರುತ್ತಾರೆ. ಈ ಹೇಳಿಕೆ ಪ್ರಕಾರ ನೊಂದ ಬಾಲಕಿಯವರ ಜೊತೆ ಲೈಂಗಿಕ ಸಂಪರ್ಕ ಅವರ ತಂದೆಯವರು ಹೊಂದಿರುತ್ತಾರೆ, ಹಾಗೂ ಅವರ ನೇಬರ್ ಅಂತ ಒಬ್ಬರು ಸೀನು ಅಂತ ಇದ್ದಾರೆ, ಅವರು ಕೂಡ ಹೊಂದಿರುತ್ತಾರೆ. ಇದರ ಪ್ರಯುಕ್ತ ನಾವು ಒಂದು ಪೋಕ್ಸೋ ವಿತ್ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆ್ಯಂಡ್ 2 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಅವರಿಗೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಸದರಿ ಅವರು ನ್ಯಾಯಾಧೀಶರು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುತ್ತಾರೆ. ಇದರಲ್ಲಿ ನೊಂದ ಬಾಲಕಿ ಕೊಟ್ಟಿರುವ ಹೇಳಿಕೆ ಪ್ರಕಾರ ನಾವು ಅಟ್ರಾಸಿಟಿ ಸೆಕ್ಷನ್ಸ್ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಸದರಿ ಪ್ರಕರಣವು ತನಿಖೆಯಲ್ಲಿ ಮುಂದುವರೆದಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನಿಲ್. ತಂದೆನೇ ಮಗಳ ಮೇಲೆ ಅತ್ಯಾಚಾರ ಎಸಗಿದ್ದಲ್ಲದೆ ಬೇರೊಬ್ಬನ ಜೊತೆಗೂ ಮಲಗಿಸಿದಂತ ಕ್ರೂರವಾದ ಘಟನೆ ನಡೆದಿದೆ. ಏನ್ ಡೀಟೇಲ್ಸ್ ಇದೆ ಅನಿಲ್? ಓಕೆ, ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆ ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಅಪ್ರಾಪ್ತ ಬಾಲಕಿ ಮೇಲೆ ತಂದೆಯಿಂದಾನೇ ಒಂದು ಅತ್ಯಾಚಾರ ಆಗಿರುವಂತ ಘಟನೆ ನಡೆದಿರುವಂತದ್ದು. ಇದರಿಂದಾಗಿ ಏನು ಸ್ವಂತ ಅಪ್ರಾಪ್ತ ಬಾಲಕಿಯ ಕೂಡ ಠಾಣೆಗೆ ಹೋಗಿ ಒಂದು ದೂರು ಕೂಡ ದಾಖಲಿಸಿರುವಂತದ್ದು. ಆ ದೂರಿನ ಆಧಾರದ ಮೇಲೆ ಇವತ್ತು ತಂದೆ ಮತ್ತೆ ಆತನ ಸ್ನೇಹಿತನ ಸೀನು ಎನ್ನುವಂತವ್ರನ್ನು ಕೂಡ ಇಬ್ಬರನ್ನು ಕೂಡ ಬಂಧಿಸಿರುವಂತದ್ದು. ಆದ್ರೆ ಏನು ಮೈ ಕೈ ಮುಟ್ಟಿ ಒಂದು ಅತ್ಯಾಚಾರವೆಸಗಿದ್ದ ಅನ್ನುವಂಥದ್ದು ಆ ತನಿಖೆ ವೇಳೆ ಕೂಡ ಆ ನೊಂದ ಬಾಲಕಿ ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು. ಆದ್ರೆ ಏನಾದ್ರು ಮತ್ತೆ ಮನೆಯವರಿಗೆ ಮತ್ತೆ ಕುಟುಂಬಸ್ಥರಿಗೆ ಏನಾದ್ರು ಹೇಳುವಂತದ್ದು ಆದ್ರೆ ನಿನ್ನ ಕೊಲೆ ಕೂಡ ಮಾಡುವುದಾಗಿ ಕೂಡ ಒಂದು ಅಲ್ಲಿರುವಂತಹ ಆರೋಪಿಗಳು ಕೂಡ ಅವರನ್ನು ಸ್ವಂತ ಮಗಳನ್ನು ಕೂಡ ಬೆದರಿಸಿರುವಂತ ಘಟನೆಗಳು ಕೂಡ ಇವಾಗ ತನಿಖೆಯಲ್ಲಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದರಿಂದಾಗಿ ಇಬ್ರು ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡು ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆ ಕೂಡ ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು.